ಮೋಟರ್ನ ಕಂಟಿನ್ಯೂಟಿ ಚೆಕ್ ಮಾಡ್ತೀವಿ ಮಲ್ಟಿಮೀಟರ್. ಒಂದು ನಿಡಲ್ ಟೈಪ್ ಇದೆ, ಒಂದು ಡಿಜಿಟಲ್ ಟೈಪ್ ಇದೆ. ಅದರಲ್ಲಿ ಫಸ್ಟ್ ನಿಡಲ್ ಟೈಪಲ್ಲಿ ಹೆಂಗಿದ್ರು ನಿಡಲ್ ತೋರಿಸುತ್ತೆ. ಇದರಲ್ಲಿ ಟರ್ಮಿನಲ್ ಟು ಟರ್ಮಿನಲ್ಲು ಬರಬೇಕು. ಟರ್ಮಿನಲ್ ಟು ಟರ್ಮಿನಲ್ಲು ಬರಬಾರ್ದು. ಟರ್ಮಿನಲ್ ಒಂದು ಟರ್ಮಿನಲ್ ಹಿಡ್ಕೊಂಡು ಬಾಡಿ ಟಚ್ ಮಾಡಿದ್ರೆ ಬರಬಾರ್ದು. ಓಕೆನಾ? ಒಂದು ಟರ್ಮಿನಲ್ ಹಿಡ್ಕೊಂಡು ಬಾಡಿ ಹಿಡಿದ್ರೆ ಬರಬಾರ್ದು. ಒಂದು ಟರ್ಮಿನಲ್ ಏನಂತ ಬಾಡಿಗೆ ಬರಬಾರ್ದು. ಟರ್ಮಿನಲ್ ಟು ಟರ್ಮಿನಲ್ ಬರಬೇಕು. ಟರ್ಮಿನಲ್ ಟು ಬಾಡಿ ಬರಬಾರ್ದು. ಓಕೆ, ಹಾಗಾದರೆ ಇದು ಸರಿ ಇದೆ. ಹಾಗಾದರೆ ನಾವು ಈ ಮೀಟ್ರಲ್ಲಿ ಚೆಕ್ ಮಾಡೋಣ. ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ ನಂಬರ್ಸ್ ನಮಗೆ ಗೊತ್ತಾಗುತ್ತೆ. ರನ್ನಿಂಗ್ ಯಾವುದು, ಸ್ಟಾರ್ಟಿಂಗ್ ಯಾವುದು, ಇದು 3 ಪೀಸು, ಸಿಂಗಲ್ ಪೀಸು ಎಲ್ಲ ಗೊತ್ತಾಗುತ್ತೆ. ಇನ್ನು ನಾವು ಕಂಟಿನ್ಯೂ ಚೆಕ್ ಮಾಡೋಣ. ಇದು 3 ಥರದಲ್ಲಿ ನಾವು ವೈರ್ಗಳನ್ನ ಚೆಕ್ ಮಾಡಿದಾಗ ನಾವು 3 ಥರ ನಂಬರ್ ತೋರಿಸುತ್ತೆ, ರೀಡಿಂಗ್ ತೋರಿಸುತ್ತೆ. ಇದೆಷ್ಟು ತೋರಿಸ್ತಾ ಇದೆ? 10. ಬಿಡಿ 10 ನೆನ್ಪಿಟ್ಕೊಳ್ಳಿ. ಎಷ್ಟು? 10. ಇಲ್ಲಿ ನೋಡಿ, ಇದು 4.4 ಇದು 7. 4 7 ಸೇರಿ ಇಲ್ಲಿ ನಮಗೇನಾಗುತ್ತೆ 10 ಕೊಡ್ತೇವೆ. ಸರಿನಾ ಸರ್? ಅರ್ಥ ಆಯ್ತಾ? 4 7 ಎಷ್ಟಿತ್ತು? 10. ಈಗ ಇದು ಏನಪ್ಪ ಅಂದ್ರೆ ರನ್ನಿಂಗು ಸ್ಟಾರ್ಟಿಂಗ್ ಅದ. R1 S1 ಇದು ಕಾಮನ್ ವೈರ್. ಇದು ಆಟೋ ಅಷ್ಟು ಕೂಡಿಸಂತ ಕಾಮನ್ ವೈರ್. ಸರಿನಾ? ಕ್ಲಿಯರಾಗಿ ಅರ್ಥ ಆಯ್ತಿಲ್ಲ ನಮಗೆ? ಅಕಸ್ಮಾತ್ 3 ಪೇಜ್ 3 ಇದೇ ಕೇಬಲ್ ಬಂದಿರುತ್ತೆ, ಆದರೆ 3 ಥರದ ರೀಡಿಂಗ್ 3ಕ್ಕೂ ಏನಾಗುತ್ತೆ ಸೇಮ್ ತೋರಿಸುತ್ತೆ. ಇದು ಸೇಮ್ ಇರುತ್ತೆ, ಇದು ಸೇಮ್ ಇರುತ್ತೆ, ಸೇಮ್ ಇರುತ್ತೆ. 3ಕ್ಕೂ ಸೇಮ್ ಒಂದೇ ಥರದ ರೀಡಿಂಗ್ ತೋರಿಸಿದ್ರೇನು 3 ಪೇಜ್. ಈಗ ನೋಡಿ, ಎಲ್ಲ 3 ಥರ ತೋರಿಸುತ್ತೆ. 7. ಬಟ್ ಏನಾಗುತ್ತೆ, ಇದಕ್ಕೆ ವೈರ್ ದಪ್ಪ ಇರ್ತದೆ. ಇದಕ್ಕೆ ವೈರ್ ಏನಾಗ್ತದೆ? ಸಪುರ ಅದಕ್ಕೋಸ್ಕರ ರೆಸಿಸ್ಟೆನ್ಸ್ ಜಾಸ್ತಿ ತೋರಿಸುತ್ತೆ. ಬಟ್ ತಂತಿ ಇದರಲ್ಲಿ ಏನಾಗುತ್ತೆ? ದಪ್ಪನೇ ಆಗ್ತದೆ. ಹಂಗಾಗಿ ಇದಕ್ಕೆ ಏನ್ಬೇಕು? ರನ್ನಿಂಗ್ ಇದಾಗಿರುತ್ತೆ. ಯಾವುದು? R1 ಇದು S1 ಕಾಮನ್ ನ್ಯೂಟ್ರಲ್. ನೀವು ಕಾಮನ್ ಬೇರೆ ಕಲರ್ ಬೇರೆದವ್ರು ಹೆಂಗೆ ಹಾಕಿರ್ತಾರೆ ನೋಡ್ಕೊ, ಅದು ಚೆಕ್ ಮಾಡ್ಕೊ, ಹಿಂಗೆ ಚೆಕ್ ಮಾಡ್ಕೋಬೋದು. ಯಾವುದು 3 ಥರ ರೀಡಿಂಗ್ ತೋರಿಸುತ್ತೆ. ಅತಿ ಹೆಚ್ಚು ಯಾವ ತೋರಿಸುತ್ತೋ ಅದು ಕೆಪಾಸಿಟಿ ತೋರಿಸುತ್ತೆ. 10 ಇದು ಅತಿ ಹೆಚ್ಚಿದು ನೋಡಿ. ಇಲ್ಲಿ ಹಿಡ್ಕೊಂಡಾಗ 4 ಓಕೆನಾ? ಇದು ಬಾಡಿ ಚೆಕ್ ಮಾಡಿ ಸರಿ. ಇದಕ್ಕೆ